ನಮಸ್ಕಾರ ವೀಕ್ಷಕರೇ, ಪ್ರಜಾಸಿಂಧು ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಆರೀಫ್. ಕೆಕೆಆರ್ಟಿಸಿ ಬಸ್ ಮೇಲಿನ ತಂಬಾಕು ಭಿತ್ತಿಚಿತ್ರಗಳನ್ನು ತೆರವುಗೊಳಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕ ದೇವರಹಿಪ್ಪರಗಿ ವತಿಯಿಂದ ದೇವರಹಿಪ್ಪರಗಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಸಾರಿಗೆ ಇಲಾಖೆಯ ಬಸ್ಸಿನ ಮೇಲಿರುವ ತಂಬಾಕು ಭಿತ್ತಿಚಿತ್ರಗಳನ್ನು ತೆರವುಗೊಳಿಸಲಾಯಿತು. ತಾಲೂಕು ಅಧ್ಯಕ್ಷ ರೆಹಮಾನ್ ಸಾಬ್ ಕನ್ಕಾಲ್ ಮಾತನಾಡಿ, ಸರ್ಕಾರದ ಆದೇಶ ಮಾಡಿದರೂ ಕೂಡ ಸಾರಿಗೆ ಬಸ್ಸಿನ ಮೇಲಿನ ತಂಬಾಕು ಹಾಗೂ ಚಪ್ಪಲಿಯ ಭಿತ್ತಿಚಿತ್ರಗಳನ್ನು ತೆರವುಗೊಂಡಿಲ್ಲ. ಆದ್ದರಿಂದ ದೇವರಹಿಪ್ಪರಗಿ ತಾಲೂಕು ಘಟಕದ ವತಿಯಿಂದ ಇಂದು ಬಸ್ಸುಗಳ ಮೇಲಿರುವ ತಂಬಾಕು ಸೇವನೆ ಚಿತ್ರಗಳು ತೆರವುಗೊಳಿಸಲಾಯಿತು. ಈ ವೇಳೆ ಸಿಂದಗಿ ಬಸ್ ಡಿಪೋ ಮ್ಯಾನೇಜರ್ಗೆ ಕೂಡಲೇ ಕರೆ ಮಾಡಿ ಬಸ್ಸುಗಳ ಮೇಲಿರುವ ಖಾಸಗಿ ಭಿತ್ತಿಚಿತ್ರಗಳನ್ನು ತೆರವು ಮಾಡಬೇಕೆಂದು ಎಚ್ಚರಿಕೆ ಸಂದೇಶವನ್ನು ನೀಡಿದ ಕರವೇ. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ನಾಗೇಶ್ ಕಮತಗಿ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗೊಲ್ಲಾರ್, ಸಂಚಾಲಕರಾದ ಸಂತೋಷ್ ರಾಠೋಡ್, ಕಾರ್ಮಿಕ ಘಟಕ ಅಧ್ಯಕ್ಷರಾದ ಹಸನ್ ಸಾಬ್ ಬಾಗ್ವಾನ್, ದಿಲೀಪ್ ದೊಡಮನಿ ಹಾಗೂ ಕರವೇ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಲ್ಲಿ ಮುಂದೆ ಹೋಗು. ಕೆಲಸ ಮಾಡೋದು ಇದರಿಂದ ಲಾಭದವರಿಗೆ ಇಂದು ನಮ್ಮ ದೇವರಹಿಪ್ಪರಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕದ ವತಿಯಿಂದ ಏನು ದೇವರಹಿಪ್ಪರಗಿ ಶ್ರೀ ಮಡಿವಾಳ ಮಾಚಿದೇವರ ಬಸ್ ನಿಲ್ದಾಣದಲ್ಲಿ ಏನು ಸರ್ಕಾರ ಆದೇಶವಿದ್ದರೂ ಅದೆಲ್ಲ ಗಾಳಿಗೆ ತೂರಿ ಚಪ್ಪಲಿ ಅಡ್ವಾಂಟೇಜ್ ಮತ್ತು ವಿಮಲ್ ಅಡ್ವಾಂಟೇಜ್ಗಳನ್ನು ನಮ್ಮ ಸಾರಿಗೆ ಬಸ್ಗಳಿಗೆ ಅಳವಡಿಸಿದ್ದು ಅದನ್ನು ಇವತ್ತು ನಾವು ತಾಲೂಕು ಘಟಕದಿಂದ ಎಲ್ಲ ಬಸ್ಗಳಿಗೆ ನಮ್ಮ ಕಣ್ಣಿಗೆ ಎಷ್ಟು ಬರ್ತಾವೋ ಆ ಎಲ್ಲ ಬಸ್ಸಿಗೆ ನಾವು ತೆಗೆದು ಹಾಕಿದ್ದೀವಿ. ಇನ್ನು ನಮ್ಮ ಡಿಪೋ ಮ್ಯಾನೇಜರ್ ಅವರಿಗೆ ಎಲ್ಲರಿಗೂ ಅವರಿಗೂ ಎಚ್ಚರಿಕೆ ನೀಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದು ಅತಿ ಶೀಘ್ರದಲ್ಲೇ ಎಲ್ಲನೂ ಬಸ್ ಡಿಪೋದಲ್ಲಿ ಎಲ್ಲನೂ ತೆಗಿಬೇಕು. ಯಾವ ಬಸ್ಗಳಿಗೆ ಯಾವ ಇಡಂಗಿಲ್ಲ. ಒಂದು ವೇಳೆ ಏನಾದರೂ ಇದೇ ಇದ್ದರೆ ಅವ್ರೇನಾದರೂ ಮಂಡತನ ತೋರಿಸಿದರೆ ಆದಲ್ಲಿ ನಾವು ಡಿಪೋಗೆ ಹೋಗಿ ಮುತ್ತಿಗೆ ಹಾಕೋದ್ರ ಮುಖಾಂತರ ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತೆ ಅಂತೇಳಿ ನಾವು ಈ ಪ್ರತಿಭಟನೆಯನ್ನು ಮಾಡುತ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ